ಹಾಯ್ ನಮಸ್ಕಾರ ಎಲ್ರಿಗೂ. ಕೆಲವ್ರು ಕೇಳ್ತಾ ಇದ್ರಿ ಫ್ಯಾಮಿಲಿ ವ್ಲಾಗ್ ಮಾಡಿ ಅಥವಾ ಫ್ಯಾಮಿಲಿ ವೀಡಿಯೋಸ್ ಮಾಡಿ ಅಂತ. ಸೊ ಇದು ವ್ಲಾಗ್ ಅಂತ ಪ್ರಾಪರ್ ವ್ಲಾಗ್ ಅಲ್ಲ, ಸ್ವಲ್ಪ ಮಿಕ್ಸ್ಡ್ ಡೇಸಿದ್ದು ವ್ಲಾಗ್ ಒಟ್ಟಿಗೆ ನಾನು ಹಾಕಿದ್ದೇನೆ ಮಾರ್ಚ್ ಮಾಡಿ. ಇದು ಫಸ್ಟ್ ನಾವು ರಜೆ ಟೈಮಲ್ಲಿ ಹೋಗಿದ್ದು ಮಾನಸಕ್ಕೆ. ನೋಡಿದರೆ ಹೋದವ್ರಿಗೆ ಗೊತ್ತಿರ್ತದೆ. ಏಪ್ರಿಲಲ್ಲಿ ಒಂದು ಯಕ್ಷಗಾನ ಇತ್ತು, ಹರಕೆದ್ದು, ನನ್ನ ಅಜ್ಜ ಮಾಡಿಸಿದ್ದು. ಸೊ ಅದಕ್ಕೆ ಬಂದವರೆಲ್ಲರೂ ಫ್ಯಾಮಿಲಿ ಮೆಂಬರ್ ಒಟ್ಟಿಗೆ ಇದ್ವಲ್ಲ, ಹಾಗಾಗಿ ಒಂದು ಸಡನ್ ಪ್ಲ್ಯಾನ್ ಮಾಡಿ ನಾವು ಎಲ್ಲರೂ ಹೊರಟದ್ದು. ಅನ್ಪ್ಲ್ಯಾನ್ಡ್ ಒಂದು ಟ್ರಿಪ್ ಅಂತ ಹೇಳ್ಬೋದು. ಬಟ್ ಸೋ ವರ್ತ್ ಇಟ್. ನಾವು ಯಾಕೆ ಇದನ್ನು ಮುಂಚೆನೇ ಮಾಡಲಿಲ್ಲ ಅಂತ ಅನ್ನಿಸ್ತಾ ಇತ್ತು. ಅಫ್ಕೋರ್ಸ್ ಎಲ್ಲರೂ ಇರಬೇಕಲ್ವಾ. ನನ್ನ ಮಾವ, ಇವರು ಚಿಕ್ಕ ಮಾವ, ಇವರು ಆಚೆ ಇರೋದು. ಸೊ ಅವರು ಬಂದಿದ್ದರು ಈ ಸತಿ ಆಟಕ್ಕೆ, ಯಕ್ಷಗಾನಕ್ಕೆ ಅಂತ. ಹಾಗಾಗಿ ಫುಲ್ ಆನ್ ಎಂಜಾಯ್. ಅವರೊಬ್ಬರನ್ನ ಬಿಟ್ಟು ಎಲ್ಲರೂ ಆಡಿದ್ದೇವೆ ನಾವು ನೀರಲ್ಲಿ. ಬೇರೆ ಯಾರೂ ಬಿಟ್ಟಿಲ್ಲ, ಎಲ್ಲರೂ ನೀರಲ್ಲಿ ಆಡಿದ್ದೇವೆ. ಅವ್ರು ಮಾತ್ರ ನೀರಿಗೆ ಇಳಿಲಿಲ್ಲ. ತುಂಬ ಗಮ್ಮತ್ತು ಮಾಡಿದ್ದೇವೆ. ಈ ಥರ ಫ್ಯಾಮಿಲಿ ಎಲ್ಲರೂ ತುಂಬ ಜನ ಇದ್ದಾಗ ಹೀಗೆಲ್ಲ ಒಂದು ಸ್ಪಾಟ್ಗಳಿಗೆ ಹೋದರೆ ತುಂಬ ಎಂಜಾಯ್ ಆಗ್ತದೆ. ಮೆಮೊರೇಬಲ್ ಚೆರಿಷಬಲ್ ಮೆಮರೀಸ್ ಕ್ರಿಯೇಟ್ ಆಗ್ತದೆ ಹೇಳ್ಬೋದು. ಲೈಫ್ ಟೈಮ್ ಆ್ಯಕ್ಚುಲಿ ಅದು ನೆನಪಾಗಿ ಉಳಿತದೆ ಅಂತ ಹೇಳ್ಬೋದು. ಅಂತ ಒಂದು ಪ್ರಿಷಿಯಸ್ ಫ್ಯಾಮಿಲಿ ಟೈಮ್ ಇದೂ. ಇಲ್ಲಿ ಜಾಸ್ತಿ ಏನು ಹೇಳಲಿಕ್ಕಿಲ್ಲ, ಹೋದವರಿಗೆ ಗೊತ್ತಿರ್ತದೆ ಏನೇನಿದೆ ಗೇಮ್ಸ್ ಅಂತ. ಇಲ್ಲಿ ಜಾಸ್ತಿ ಅಂತ ಏನೂ ಇಲ್ಲ. ಬಟ್ ಇಲ್ಲಿ ಒಂದು ನಮಗೇನು ಆಫ್ ಅಂತ ಅನ್ನಿಸ್ತದೆ ಹೇಳಿದರೆ, ಈ ಟ್ಯೂಬ್ಗಳನ್ನ ನಾವೇ ಎತ್ಕೊಂಡು ಹೋಗಬೇಕು. ಅದರಲ್ಲೂ ಈ 4 ಜನ ಬಂದ ಟ್ಯೂಬ್ ಉಂಟಲ್ಲ, ಇದು ಸಿಕ್ಕಾಪಟ್ಟೆ ಭಾರ, ತುಂಬ ಭಾರ. ಅವರೊಂದು ಆಟೋಮೆಟಿಕ್ ಅಥವಾ ಈ ಮೆಷಿನ್ ಥಿಂಗ್ ಎಲ್ಲ ಇರ್ತದಲ್ಲ, ಅದೊಂದು ಇಡಬೇಕು ಅವರು. ಈ ಥರ ಬಂದವರಿಗೆ ಅದನ್ನು ತಗೊಂಡು ಹೋಗಿ ಅದೇ ಸುಸ್ತಾಗ್ತದೆ, ಆಡಲಿಕ್ಕೆ ಚಾನ್ಸಸ್ ಸಿಗೋದಿಲ್ಲ. ಎಷ್ಟೋ ಜನ ಅದಕ್ಕೋಸ್ಕರನೇ ಅಲ್ಲಿ ಹೋಗೋದಿಲ್ಲ ಅನ್ನಿಸ್ತದೆ. ಅಂದರೆ ನಾವು ಕೈಯಲ್ಲೇ ಎತ್ಕೊಂಡು ಹೋಗಬೇಕು, ಆಡಿ ಒಂದು ನೀರಲ್ಲಿ ಒಂದು ಸುಸ್ತಾಗಿರ್ತದಲ್ವ, ಮತ್ತೆ ಅದನ್ನು ಎತ್ಕೊಂಡು ಹೋಗಬೇಕು, ಮತ್ತೆ ಆಡಿ ಮತ್ತೆ ಅದನ್ನು ಎತ್ಕೊಂಡು ಹೋಗಬೇಕು. ಇದೇ ಒಂಥರ ತುಂಬ ಜನಕ್ಕೆ ಕಿರಿಕಿರಿ ಅಥವಾ ಬೇಡ ಇದನ್ನು ಯಾರು ಎತ್ಕೊಂಡು ಹೋಗ್ತಾರೆ ಅಂತ ಅನ್ನಿಸ್ಬೋದು. ಯಾಕಂದರೆ ಇಲ್ಲಿ ಫಸ್ಟ್ ಫ್ಲೋರು ಉಂಟು, ಒಂದು ಮೆಟ್ಲು ಹತ್ತಿ, ಒಂದು ಸ್ಟೆಪ್ ಹತ್ತಿ ಒಂದು ಫ್ಲೋರ್, ಮತ್ತು ಇನ್ನೊಂದು ಫ್ಲೋರ್ ಉಂಟು. ಒಂದು ಕೈಂಡ್ ಆಫ್ 2 ಫ್ಲೋರ್ ಅಂತ ಹೇಳ್ಬೋದು. ಸೊ ಅದು ತುಂಬ ಜನಕ್ಕೆ ಅದು ತುಂಬ ಕಿರಿಕಿರಿ ಅನ್ನಿಸ್ಬೋದು. ಸೊ ನಾವಿಲ್ಲಿ ಪೂಲಲ್ಲಿ ಕೆಳಗೆ, ಪೂಲ್ ಮೇಲೆ, ಪೂಲಲ್ಲೆಲ್ಲ ಆಡಿದ ಮೇಲೆ ವೇವ್ ಶುರುವಾಗ್ತದೆ ಅಂತ ಹೇಳಿದರು ಇಲ್ಲಿದ್ದು ವಾಚ್ಮೆನ್. ಸೊ ವೇವ್ಸಲ್ಲಿ ಅಂದರೆ ಪೂಲಲ್ಲಿ ಸ್ವಲ್ಪ ಹೊತ್ತು, ವೇವ್ ಪೂಲಲ್ಲಿ ಸ್ವಲ್ಪ ಹೊತ್ತು ಆಡಿ ನೆಕ್ಸ್ಟ್ ನಾವು ಲಂಚ್ ಬ್ರೇಕ್ ತಗೊಳ್ಳುವ ಅಂತ ಅಂದ್ಕೊಂಡೆವು. ಸೊ 2 ಗಂಟೆಗೊಂದು, ಆಮೇಲೆ 4 ಗಂಟೆಗೊಂದು, ಅರ್ಧ ಗಂಟೆ ಅಷ್ಟೇ ಹಾಕ್ತಾರೆ. ಇದು ವೇವ್ಸ್ ಏನುಂಟಲ್ಲ ಅದು ಅರ್ಧ ಗಂಟೆ ಮಾತ್ರನೇ ಇರ್ತದೆ. ಮತ್ತು ನಿಮಗೆ ಆ ಪೂಲಲ್ಲಿ ಹೋಗಲಿಕ್ಕೆ ಇರೋದಿಲ್ಲ. ಸೊ ಹೋದರೂ ಏನಿಲ್ಲ, ಸುಮ್ಮನೆ ಬಾಕಿ ಪೂಲಲ್ಲಿ ಏನಿರ್ತವೆ ಆ ಥರನೇ ಇರಬೇಕು ಅಷ್ಟೇ, ಬಿಟ್ಟರೆ ವೇವ್ಸ್ ಇರೋದಿಲ್ಲ. ಹಾಗಾಗಿ ಅಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ, ಬೇರೆ ಎಲ್ಲರೂ ಹೋಗ್ಬೋದು. ಇದು ಹೋಗೋ ಮುಂಚೆ ಸ್ವಲ್ಪ ಅಲ್ಲಿ ರೆಸ್ಟ್ ಮಾಡ್ತಾಯಿದ್ವಲ್ಲ, ಈ ಟ್ಯೂಬಲ್ಲೆಲ್ಲ ಸ್ಲೈಡಿಂಗಲ್ಲಿ ಆಡಿ ತುಂಬ ಸುಸ್ತಾಗಿತ್ತು ಅಂತ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾರೆ. ಸಾಂಗ್ ಹಾಕಬಾರ್ದು, ಸಾಂಗ್ ಹಾಕಲಿಕ್ಕೆ ಮನಸ್ಸಿತ್ತು, ಬಟ್ ಸಾಂಗ್ ಹಾಕಿದರೆ ಕಾಪಿರೈಟ್ ಸ್ಟ್ರೈಕ್ ಆಗ್ತದೆ ಅಥವಾ ಕ್ಲೇಮ್ ಬರ್ತದೆ. ಹಾಕಲಿಕ್ಕೆ ಬೇಡ ಅಂತ ನಾನು ಸಾಂಗ್ ಪಾರ್ಟ್ನ ಕ್ಲೇಮ್ ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ನಾವು ಬಂದಿದ್ದು ಫುಲ್ಗೆ ಬಂದದೆ ಅರ್ಧ ಗಂಟೆ. ಇಲ್ಲಿ ಅರ್ಧ ಅಲ್ಲ, 1 ಗಂಟೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಸ್ವಲ್ಪ ಹೊತ್ತು ಹೀಗೇ ಪೂಲಲ್ಲಿ ಆಡಬೇಕಿತ್ತು. ಅದಾದಮೇಲೆ ವೇವ್ಸ್ ಬಿಡ್ತಾ ಇತ್ತು. ವೇವ್ಸ್ ಬಂದಾಗ ತುಂಬ ಭಯ ಆಗ್ತಾಯಿತ್ತು, ಬೀಚ್ಗೆ ಹೋದರೆ ಹೇಗಾಗ್ತದಲ್ಲ ಹಾಗೇ ಅನ್ನಿಸ್ತಾ ಇತ್ತು ಬೀಚಲ್ಲಿದ್ದು ಅಂತ. ಬಟ್ ನೀರು ಮಾತ್ರ ಮಾಮೂಲಿ ನೀರು, ಅಷ್ಟೇ ಡಿಫ್ರೆನ್ಸ್ ಬಿಟ್ಟು ಆ ವೇವ್ಸ್ ಉಂಟಲ್ಲ ಹಾಗೇ ಅನ್ನಿಸ್ತಾ ಇತ್ತು. ತುಂಬ ಅಂದರೆ ಆಚೆ ಹೋದಷ್ಟು, ಸ್ವಲ್ಪ ಡೀಪರ್ ಸೈಡಿಗೆ ಹೋದಷ್ಟು ಅದು ತುಂಬ ಭಯ ಆಗೋದು. ನಾವು ಸ್ವಲ್ಪ ಹಿಂದೆನೇ ಇದ್ದೆವು, ನಮಗೆ ಇಲ್ಲಿ ನೆಕ್ವರೆಗೂ ಬರ್ತದಲ್ಲ ನೀರು, ಅಷ್ಟು ಮಾತ್ರ ಅಲ್ಲಿ ಮಾತ್ರ ನಿಂತ್ಕೊಂಡಿದ್ದೆವು. ಸೊ ಒಂಥರ ಅದು ಗಮ್ಮತ್ತೇ ಬೇರೆ. ವೇವ್ಸ್ ಬರುವಾಗ ತುಂಬ ಖುಷಿ ಆಗ್ತದೆ, ಆಡಲಿಕ್ಕೆ ತುಂಬ ಖುಷಿ ಇರ್ತದೆ. ಲಾಸ್ಟಲ್ಲಿ ಅಂದರೆ ಇದರ ನೆಕ್ಸ್ಟ್ ನಾವು ಲಂಚ್ ಬ್ರೇಕ್ ಇರುತ್ತಲ್ಲ, ಅಲ್ಲೇ ಒಂದು ಕ್ಯಾಂಟೀನ್ ಇರ್ತದೆ, ಹೋಟೆಲ್ ರೆಸ್ಟೋರೆಂಟ್ ಇರ್ತದೆ. ಅಲ್ಲಿ ಬಿರಿಯಾನಿ ಮತ್ತು ಕಬಾಬ್ ಆ ಟೈಪೆಲ್ಲ ಇರ್ತದೆ. ಚಿಕನ್ ಬಿರಿಯಾನಿ, ಕಬಾಬ್, ವೆಜ್ ಅವರಿಗೆ ವೆಜ್, ಮತ್ತು ವೆಜ್ ಬಿರಿಯಾನಿ, ಮತ್ತು ಗೋಬಿ ಮಂಚೂರಿ ಆ ಥರ ಏನೋ ಇರ್ತದೆ ಅಷ್ಟೇ. ಅಲ್ಲಿ ಜಾಸ್ತಿ ಚಾಯ್ಸಸ್ ಇಲ್ಲ ನಿಮಗೆ, ಅಷ್ಟೇ ಅಲ್ಲಿ ನೀವು ತಿನ್ಕೊಂಡು ಬರಬೇಕು ಹತ್ತಿರ. ಮತ್ತು ಐಸ್ ಕ್ರೀಮ್ ಒಂದು ಪಾರ್ಲರ್ ಉಂಟು ಚಿಕ್ಕದಾಗಿ, ಅಲ್ಲಿ ಐಸ್ ಕ್ರೀಮ್ ತಿನ್ನಬೇಕು. ಇದರಲ್ಲಿ ಊಟ ಮಾಡಿದ ಮೇಲೆ ನಾವು ಸ್ವಲ್ಪ ಹೊತ್ತು ಹೋಗಿ ಆಡಿ ಎಲ್ಲ ಬಂದಿದ್ದೇವೆ. ಆಮೇಲೆ ಆಮೇಲೆ ನನಗೆ ಮರ್ತೆ ಹೋಯಿತು ವೀಡಿಯೋ ಮಾಡಲಿಕ್ಕೆ. ಇದು ಮೊನ್ನೆ ಇತ್ತೀಚೆಗೆ ಆದದ್ದು. ಇದು ಏನಂದರೆ ಒಂದು ಬರ್ಡೇ ಯಾರ್ದಂತ ಹೇಳ್ತೇನೆ.
ಇಲ್ಲೂ ಅಷ್ಟೇ ನಾವೆಲ್ಲರೂ ಇದ್ದೆವು. ಮತ್ತು ನನ್ನ ಅಣ್ಣ ಅವನು ಬಂದಿದ್ದ ಹೊನ್ನಾವರದಿಂದ, ಅಣ್ಣ ಅತ್ತಿಗೆ ಮಕ್ಕಳು ಎಲ್ಲ. ಮತ್ತು ಇವನು ಆಶ್ರಯ್ ನನ್ನ ಚಿಕ್ಕಮ್ಮನ ಮಗ, ಅವರು ಬಾಂಬೆಯಲ್ಲಿರ್ತಾರೆ. ಸೊ ಎಲ್ಲರೂ ಒಂದೊಂದು ಊರು ಒಂದೊಂದು ರಾಜ್ಯ ಎಲ್ಲ ಬೇರೆ ಬೇರೆ ಕಡೆ ಇದ್ದಾರೆ. ಅದೊಂದು ಎಲ್ಲರೂ ಸೇರುವಾಗ ಒಂದು ಬರ್ಡೇ ಅಂತ. ಬರ್ಡೇ ಯಾರ್ದು ಹೇಳಿದರೆ ದೊಡ್ಡಂದು, ನನ್ನ ದೊಡ್ಡಂದು. ಅವರಿಗೆ ಬರ್ಡೇ ಡೇಟ್ ಗೊತ್ತಿಲ್ಲ ಆಯಿತಾ. ಮುಂಚೆಯವರೆಲ್ಲ ಹಾಗೆ ಅಲ್ಲ, ಈ ಹಬ್ಬದ ಟೈಮಲ್ಲಿ ಹುಟ್ಟಿದ್ದೆವು, ಇಂಥ ದಿನ ಹುಟ್ಟಿದ್ದೆವು ಅಂತ ಗೊತ್ತಿರ್ತದೆ. ಬಿಟ್ಟರೆ ಅವರಿಗೆ ತಿಂಗಳು ಅದೆಲ್ಲ ಇರೋದಿಲ್ಲ. ಹಾಗಾಗಿ ಒಂದು ರ್ಯಾಂಡಮ್ ಡೇಯನ್ನು ಬರ್ಡೇ ಅಂತ ಸೆಲೆಕ್ಟ್ ಮಾಡಿ, ಅಜ್ಜನೂ ದೊಡ್ಡಂದು ಇಬ್ಬರದು ಬರ್ಡೇ. ಯಾಕಂದರೆ ಅವ್ರು ಯಾವತ್ತೂ ಲೈಫಲ್ಲಿ ಬರ್ಡೇ ಅಂತ ಆಚರಿಸ್ಕೊಂಡೇ ಇಲ್ಲ. ಪ್ರತಿಯೊಂದು ಆ್ಯನಿವರ್ಸರಿ ಆದವಾಗ, ಬರ್ಡೇ ಆದವಾಗೆಲ್ಲ ಅವ್ರ ಬರ್ಡೇ ಒಂದು ಮಿಸ್ ಆಗ್ತಾಯಿತ್ತು, ಯಾವತ್ತೂ ಸೆಲೆಬ್ರೇಟ್ ಮಾಡಲಿಲ್ಲ. ಎಲ್ಲರದ್ದು ಬರ್ಡೇಗೆ ಮುಂದೆ ನಿಂತು ಅವ್ರು ಅಡುಗೆ ಎಲ್ಲ ಮಾಡಿ ಎಲ್ರಿಗೆ ಬಡಿಸೋದೆಲ್ಲ ಮಾಡ್ತಾರೆ. ಬಟ್ ಅವ್ರದ್ದು ಅಂತ ಹೇಳುವಾಗ ಯಾವತ್ತೂ ಸೆಲೆಬ್ರೇಟ್ ಮಾಡಲಿಲ್ಲ. ಈ ಥಾಟ್ ಬಂದದ್ದು ನನ್ನ ಮಾವನಿಗೆ. ಸೊ ನನ್ನ ಮಾವ ಒಂದು ಪ್ಲ್ಯಾನ್ ಮಾಡಿ ಎಲ್ಲ ಇದನ್ನು ಮಾಡಿದ್ದು, ಈ ಬರ್ಡೇ ಒಂದು ಪ್ಲ್ಯಾನಿಂಗ್ ಆಯಿತಾ. ಅಲ್ಲಿ ಕೇಕ್ ಇಟ್ಟು ದೀಪ ಎಲ್ಲ ಇಟ್ಟು ಅದನ್ನು ಹಚ್ಚಲಿಕ್ಕೆಲ್ಲ ರೆಡಿ ಮಾಡಿ ನೆಕ್ಸ್ಟು ನಮ್ಮ MCಗೆ ಹೋಗ್ತದೆ. ಸ್ವಲ್ಪ ಅವ್ರ ಮಾತನ್ನ ಕೇಳಿ ನಾನು ಮತ್ತೆ ನನ್ನ ಮಾತು ಕಂಟಿನ್ಯೂ ಮಾಡ್ತೇನೆ. ಶುಭರಾತ್ರಿ. ನೆರೆದಿರುವ ಎಲ್ಲರಿಗೆ ತಿಳಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುವ ಸಮಯ. ಇವತ್ತೊಂದು ನಿಮ್ಮ ಮಕ್ಕಳು ಮತ್ತೆ ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲ ಸೇರಿ ನಿಮ್ಮೊಂದು ಹುಟ್ಟುಹಬ್ಬವನ್ನು ಆಚರಿಸುವ ಅಂತೇಳಿ ಒಂದು ಸಣ್ಣ ಸಮಯದಲ್ಲಿ ಎಲ್ಲರೂ ಸೇರುವುದು ಸ್ವಲ್ಪ ಕಷ್ಟ ಅಂತ ಅನಿಸಿತ್ತು. ಆದ್ರೂ ಎಲ್ಲರನ್ನೊಂದು ಮತ್ತೊಮ್ಮೆ ಪುನಃ ಸಂಘಟಿಸಿದ್ದಾರೆ. ನಮ್ಮ ಸಾಧ್ಯವಾದಷ್ಟು ಮಟ್ಟದಲ್ಲಿ ವಿಜೃಂಭಣೆಯಿಂದ ಆಚರಿಸುವಂತ ಒಂದು ಸಣ್ಣ ಪ್ರಯತ್ನವನ್ನು ನಾವೆಲ್ಲ ಸೇರಿ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಈಗ ಕೆಲವು ಕೆಲಸ ಸ್ವಲ್ಪ ಸಣ್ಣ ಒಂದು ವಿವರಣೆ ಅಷ್ಟೇ. ಯಾಕಂತ ಹೇಳಿದ್ರೆ ಇಲ್ಲಿ ತುಂಬಾ ದೂರದಲ್ಲಿ ಇರುವವರು ಇದ್ದಾರೆ ಅಲ್ಲ, ತುಂಬಾ ದೂರದಲ್ಲಿ ಒಬ್ಬರು ಮಗ ತುಂಬಾ ದೂರದಲ್ಲಿದ್ದಾರೆ ಹೊರ ದೇಶದಲ್ಲಿ, ಒಬ್ಬರು ಮಗಳು ತುಂಬಾ ದೂರದಲ್ಲಿ ಹೊರ ರಾಜ್ಯದಲ್ಲಿ, ಸ್ವಲ್ಪ ಹತ್ರ, ಮತ್ತೆ ಕೆಲವರಲ್ಲಿ ಹೊರ ತಾಲೂಕಲ್ಲಿ. ಎಲ್ಲ ಒಂದೊಂದು ಕೊಂಬೆಯಲ್ಲಿ ರೆಂಬೆಯಲ್ಲಿ. ಇದೊಂದು ವಿಶೇಷ ಸಂದರ್ಭ. ಯಾಕಂತ ಹೇಳಿದ್ರೆ ಎಲ್ಲರೂ ಒಟ್ಟಿದ್ದಾರೆ, ಹೊರ ತಾಲೂಕಿನವರು, ಹೊರ ರಾಜ್ಯದವರು, ಹೊರ ದೇಶದವರು ಎಲ್ಲರೂ ಒಂದು ಒಟ್ಟಿಗೆ ಸೇರಿ ಮಾಡುವಂತ ಒಂದು ಸಣ್ಣ ಪ್ರಯತ್ನ. ಇದು ಒಂದು ದೀಪ ಬೆಳಗಿಸುತ್ತೆ. ನಮ್ಮ ಕಾರ್ಯಕ್ರಮ ಇದ್ರು ಅದನ್ನೆಲ್ಲ ನಾವು ಬದಿಯಲ್ಲಿಟ್ಟು ನಾವು ಇಲ್ಲಿ ಬರಬೇಕು, ಇಲ್ಲಿ ಒಂದು ಸೇರಬೇಕು. ನಾವು ಈ ತಿನ್ನುವುದು ಕುಡಿಯುವುದು ಅದೆಲ್ಲ ಟೈಮಲ್ಲಿ ಮಾಡ್ತಾ ಇರ್ತೇವೆ. ಆದ್ರೆ ಇಲ್ಲಿ ಮುಖ್ಯವಾದದ್ದು ಅಂತ ಹೇಳಿದ್ರೆ ಈ ಒಂದು ನಿಮ್ಮ ಮುಖ್ಯವಾಗಿ ದೊಡ್ಡದು ಒಂದು ಹುಟ್ಟು ಹಬ್ಬವನ್ನು ನಾವು ಇವತ್ತು ಆಚರಿಸಬೇಕು ಅಂತ ಹೇಳಿ ಹುಟ್ಟುಹಬ್ಬವನ್ನು ನಾವು ಆಚರಿಸಬೇಕು ಅಂತ ಹೇಳಿ ನಾವು ಒಂದು ರೀತಿಯಿಂದ ದೃಢ ನಿಶ್ಚಯ ಮಾಡಿ. ಓಕೆ, ಈಗ ಆ್ಯಕ್ಚುಲ್ ಸೆರೆಮನಿ ಸ್ಟಾರ್ಟ್. ನೆಕ್ಸ್ಟ್ ಇಲ್ಲಿ ಬಳೆ ಇಡೋದು ಮತ್ತು ಹೂ ಮುಡಿಸೋದು ಅದೆಲ್ಲ ಮಾಡ್ತಾಯಿದ್ರು. ಆಮೇಲೆ ಅತ್ತೆ ಸಾರಿ ಒಂದು ಗಿಫ್ಟ್ ಮಾಡಿದರು, ಅತ್ತೆ ಮಾವನ ಹೆಂಡತಿ. ಅದನ್ನು ಉಟ್ಕೊಂಡು ಮತ್ತು ಕೇಕ್ ಕಟ್ಟಿಂಗ್ ಸೆರೆಮನಿ ಎಲ್ಲ ಸ್ಟಾರ್ಟ್ಸ್. ಇವ್ರನ್ನ ನೋಡಿದ ಕೂಡಲೇ ಅನಿಸೋದು ಇವ್ರನ್ನ ನಾವು ಐಡಲ್ ಆಗಿ ತೊಗೋಬೇಕು. ಒಂದು ಆದರ್ಶ ದಂಪತಿ ಹೇಳ್ತಾರಲ್ಲ, ತುಂಬ ಪರಿಪೂರ್ಣವಾದ ದಾಂಪತ್ಯ ಜೀವನನ ಅವ್ರು ನೋಡಿದ್ದಾರೆ. ಮಕ್ಕಳಾಗ್ಬೋದು, ಅವ್ರ ಮದುವೆ, ಮೊಮ್ಮಕ್ಕಳು, ಮರಿಮಕ್ಕಳು, ಹೀಗೆ ಪ್ರತಿಯೊಬ್ಬರನ್ನು ನೋಡಿದ್ದಾರೆ. ಅದು ಅವರ ಫುಲ್ಫಿಲ್ಮೆಂಟ್ ಅಂತ ನನಗೆ ಅನ್ನಿಸ್ತದೆ. ಸೊ ನಮಗೂ ಅದೊಂದು ಭಾಗ್ಯ. ಅಜ್ಜ ದೊಡ್ಡ ಈ
ಪ್ರಾಯದಲ್ಲೂ ನಮಗೆ ಇರೋದು. ಎಷ್ಟೋ ಜನಕ್ಕೆ ಅಪ್ಪ ಅಮ್ಮನೇ ಇರೋದಿಲ್ಲ. ನಾನೇ ಹೇಳಬೇಕಂದ್ರೆ ತುಂಬ ಚಿಕ್ಕ ವಯಸ್ಸಲ್ಲಿ ಅಪ್ಪನನ್ನು ಕಳ್ಕೊಂಡಿದ್ದೇನೆ. ಚಿಕ್ಕ ವಯಸ್ಸು ಅಂದರೆ 27-28 ವರ್ಷ ಇರುವಾಗನೇ ಅಪ್ಪ ತೀರ್ಕೊಂಡಿದ್ದಾರೆ. ಸೊ ನಮಗೆಲ್ಲ ಅವರು ಅಜ್ಜ ದೊಡ್ಡನ ನೋಡುವಾಗ ತುಂಬ ಖುಷಿ ಆಗ್ತದೆ. ನಮಗೆ ಅಂಥ ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ಇನ್ನೂ ನಮಗೆ ಅಜ್ಜ ಇದ್ದಾರೆ, ಅಜ್ಜಿ ಇದ್ದಾರೆ ಅಂತ ಹೇಳ್ಕೊಳ್ಳೋ ಅಂಥದ್ದು. ನಮ್ಮ ಮಕ್ಕಳಿಗೆ ಪಿಜ್ಜಿ ಇದ್ದಾರೆ ಅಂತ ಹೇಳ್ಕೊಳ್ಳೋ ಭಾಗ್ಯ ಅದೆಷ್ಟು ಚೆನ್ನಾಗಿ ಸಿಗ್ತದೆ ಅಲ್ವಾ. ಯಾರಿಗಾದರೂ ಇನ್ನೂ ಪಿಜ್ಜಿ ಎಲ್ಲ ಇದ್ದರೆ ಅಥವಾ ಅಜ್ಜಿ ಎಲ್ಲ ಇದ್ದರೆ ಕಾಮೆಂಟಲ್ಲಿ ಹೇಳಿ. ಇದು ಅದರ ನಂತರದ್ದು ಒಂದು 2 days ನಮ್ಮ ಟ್ರಿಪ್ ಸಕಲೇಶಪುರಕ್ಕೆ ನಾವು ಹೋಗಿದ್ದೆವು. ಏನಂದರೆ ನನ್ನ ತಂಗಿದು ಕುಟುಂಬದಲ್ಲಿ ಅಂದರೆ ಹಸ್ಬೆಂಡ್ ಕಡೆ ಮನೆಯಲ್ಲಿ ದೈವದ್ದು ಪೂಜೆ ಇತ್ತು. ಏನು ಇದಿರ್ತದಲ್ಲ, ದೈವಕ್ಕೆಲ್ಲ ಆಗ್ತದೆ ಪೂಜೆ, ಅದಕ್ಕೋಸ್ಕರ ಅಂತ ನಾವು ಹೋದದ್ದು. ಸೊ 2 ದಿನದಲ್ಲಿ ನಮಗೆ ಸ್ವಲ್ಪ ರಿಫ್ರೆಶ್ಮೆಂಟ್ ಆಗ್ತದೆ, ಒಳ್ಳೆ ಗಮ್ಮತ್ತಾಗ್ತದೆ ಅಂತ ಅವ್ರ ಮನೆ ಹತ್ರನೇ ಒಂದು ಇದು ಜಾಗ, ಮನೆ ಹತ್ರ ಹೇಳಿದರೆ ಹಾನ್ಬಾಳ ಅಂತ ಆ ಗ್ರಾಮದಲ್ಲಿ ಈ ಒಂದು ಸಣ್ಣನ ಇದು ಪುಟ್ಟ ತೊರೆ ಏನು ಹರಿತದಲ್ಲ, ಅದು ತೋಡು, ಅದು ಅಲ್ಲಿ ತುಂಬ ಒಳ್ಳೆ ಡೇ ಸ್ಪೆಂಡ್ ಮಾಡಿದ್ದೆವು. ನಮ್ಗೆ ತುಂಬ ಖುಷಿ ಆಯ್ತು. ನಮಗೆ ಮಕ್ಕಳಿಗೆಲ್ಲ ಈ ಥರ ಇಷ್ಟು ನೀರು ಇರೋವಂಥ ಜಾಗದಲ್ಲಿ ಆಡಲಿಕ್ಕೆ ತುಂಬ ಖುಷಿ, ತುಂಬ ಒಳ್ಳೆಯದಾಗ್ತದೆ ಮಕ್ಕಳಿಗೆ ಸ್ಪೆಷಲಿ. ಸೊ ಅಲ್ಲಿ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ನಾವು ಮತ್ತೆ ಮಂಗಳೂರಿಗೆ ಬಂದಿದ್ದೇವೆ. ಅದನ್ನು ಮುಂದೆದೆಲ್ಲ ನಾನು ರೆಕಾರ್ಡ್ ಮಾಡಲಿಲ್ಲ, ಯಾಕಂದರೆ ಫ್ಯಾಮಿಲಿ ಜೊತೆ ಇರುವಾಗ ಉಂಟಲ್ಲ ನಮ್ಗೆ ಅಲ್ಲೇ ಕಾನ್ಸಂಟ್ರೇಷನ್ ಇರ್ತದೆ. ವ್ಲಾಗ್ ಮಾಡಬೇಕು, ನಾನು ವೀಡಿಯೋ ಮಾಡಬೇಕು ಅನ್ನೋ ಹರಿಬರಿ ಇರೋದಿಲ್ಲ. ಇಲ್ಲಿ ನೆನಪಾಗ್ತದೆ ಅಲ್ಲಿ ಚಿಕ್ಕ ಚಿಕ್ಕ ಗ್ಲಿಮ್ಸ್ ತಗೊಳ್ಳೋದು ಅಷ್ಟೇ, ಜಾಸ್ತಿ ವೀಡಿಯೋದಲ್ಲೇ ಕಾನ್ಸಂಟ್ರೇಷನ್ ಮಾಡಿ ವ್ಲಾಗಿಂಗ್ ಪ್ರತಿಯೊಂದು ಇಲ್ಲ. ಪರ್ಸ್ನಲ್ ಲೈಫ್ ಇಸ್ ಪರ್ಸ್ನಲ್, ತುಂಬ ಅದನ್ನು ಪಬ್ಲಿಕ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಸೊ ಇದಿಷ್ಟು ಒಂದು ಚಿಕ್ಕದಾಗಿ ನಮ್ಮ ಟ್ರಿಪ್ ಅಥವಾ ಒಂದು ಫ್ಯಾಮಿಲಿ ವ್ಲಾಗ್ ಅಂತ ಹೇಳ್ಬೋದು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನಿಮಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು, ಬಾಯ್.